ವಾರ್ತೆಯ ಮುಖ್ಯಾಂಶಗಳು. ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ ರಿಂದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆ ಪ್ರಯುಕ್ತ ಸಾರ್ವಜನಿಕ ಉಚಿತ ಮಹಾ ಅನ್ನ ಸಂತರ್ಪಣೆ. ಹಿಂದೂ ಜಾಗರಣಾ ವೇದಿಕೆಯಿಂದ ಈ ಬಾರಿ ಲಾಡು ವಿತರಣೆ. ನಾಡದೇವಿಯ ದರ್ಶನ ಪಡೆದ ಸಚಿವ ಮಧು ಬಂಗಾರಪ್ಪನವರ ಶ್ರೀಮತಿ ಅನಿತಾ ಮಧು ಬಂಗಾರಪ್ಪ. ಬಾಬುದಾರ ಜಗದೀಶ್ ಗೌಡರ ನೇತೃತ್ವದಲ್ಲಿ ಗಡಿ ಭಾಗಕ್ಕೆ ಹುಲುಸು ಬೀರಿ ಬಂದ ರೈತ ಬಾಬುದಾರರು. ಆರೋಗ್ಯ ಅಧಿಕಾರಿಗಳು ಹಾಗೂ ಆಹಾರ ಸುರಕ್ಷತಾ ಅಧಿಕಾರಿಗಳ ತಂಡದಿಂದ ಶಿರ್ಸಿಯ ನಗರದಲ್ಲಿರುವ ವಿವಿಧ ಹೋಟೆಲ್ಗಳ ಮೇಲೆ ದಿಢೀರ್ ದಾಳಿ. ಜಾತ್ರಾ ಗದ್ದುಗೆಯಲ್ಲಿ ಆಸೀನಳಾಗಿರುವ ಶಿರಸಿಯ ನಾಡದೇವಿ ಶ್ರೀ ಮಾರಿಕಾಂಬಾ ದೇವಿಗೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರ ಪತ್ನಿ ಅನಿತಾ ಮಧು ಬಂಗಾರಪ್ಪನವರು ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಭೀಮಣ್ಣ ಟಿ ನಾಯ್ಕ್, ಧರ್ಮದರ್ಶಿ ಮಂಡಳ ಅಧ್ಯಕ್ಷರಾದ ರವಿ ನಾಯ್ಕ್, ಧರ್ಮದರ್ಶಿ ಸುಧೀರ್ ಹಂದ್ರಾಳ್ ಇತರರು ಇದ್ದರು. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಭೀಮಣ್ಣ, ಶಿರ್ಸಿ ಸಿದ್ದಾಪುರದ ಶಾಸಕ. ನಮ್ಮ ಶಿರ್ಸಿ ಮಾರಿಕಾಂಬಾ ತಾಯಿಯ ಜಾತ್ರೆ ತಮಗೆಲ್ಲರಿಗೂ ಗೊತ್ತು. ಈಗಾಗಲೇ 24ನೇ ತಾರೀಕಿನಿಂದ ಪ್ರಾರಂಭ ಆಗ್ತಕ್ಕಂಥ ಮಾರಿಕಾಂಬಾ ತಾಯಿಯ ಜಾತ್ರೆ ಬಹಳ ಅದ್ಭುತವಾಗಿ ಅರ್ಥಪೂರ್ವವಾಗಿ ನಡೆಯುವಂತಹದ್ದು. ಈ ಜಾತ್ರೆ ಬರೀ ಶಿರ್ಸಿ ಜನರದ್ದು ಮಾತ್ರ ಅಲ್ಲ, ದೇಶ ವಿದೇಶಗಳಿಂದ ಬಂದು ಅನೇಕ ಭಕ್ತಾದಿಗಳು ಬಂದು ಈ ಜಾತ್ರೆಯಲ್ಲಿ ಭಾಗವಹಿಸುವ ಮುಖಾಂತರ ತಾಯಿಯ ದರ್ಶನ ಪಡೆದು ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯೋದ್ರ ಮುಖಾಂತರ ನೆಮ್ಮದಿಯ ಬದುಕನ್ನು ತಾಯಿ ತಮ್ಮೆಲ್ಲರೂ ಕೂಡ ದಯಪಾಲಿಸಲಿ ಅನ್ನೋಂಥ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ ನಾನು. ಭಕ್ತಾದಿಗಳಿಗೂ ಕೂಡ ಎಲ್ಲ ರೀತಿಯ ಸೌಕರ್ಯವನ್ನು ಮಾಡಿರುವಂತಹದ್ದು. ಬಂದಿರತಕ್ಕಂಥ ಎಲ್ಲ ವಾಹನಗಳಿಗೂ ಕೂಡ ಅವರದ್ದೇ ಆದಂಥ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಅವೆಲ್ಲವನ್ನು ಕೂಡ ನಮ್ಮ ಪೊಲೀಸ್ ಇಲಾಖೆ ಬಹಳ ವ್ಯವಸ್ಥಿತವಾಗಿ ಮಾಡಿರುವಂಥದ್ದನ್ನು ತಾವೆಲ್ಲರೂ ಕೂಡ ಅದರ ಉಪಯೋಗವನ್ನು ಪಡಿಬೇಕು. ಅದರ ಜೊತೆಯಲ್ಲಿ ಒಂದು ಆ್ಯಪನ್ನು ಕೂಡ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ. ನಾವು ಈಗ ಎಲ್ಲ ರೀತಿಯ ಸಿದ್ಧತೆಯನ್ನು ಒಳಗೊಂಡು ಎಲ್ಲ ರೋಡ್ಗಳು ಕೂಡ ಭಾಳ ವ್ಯವಸ್ಥಿತವಾಗಿ ಮಾಡಿರುವಂಥದ್ದು ಮತ್ತು ತೇರು ಬರುವಂಥದ್ದು ಕೂಡ ಅಲ್ಲಿ ಕೂಡ ಭಾಳ ವ್ಯವಸ್ಥೆ ಇರ್ತಕ್ಕಂಥ ಜಾತ್ರೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ ನಾನು. ಇವತ್ತು ನಮ್ಮ ಧಾರ್ಮಿಕ ಪರಂಪರೆಯಲ್ಲಿರ್ತಕ್ಕಂಥ, ನಮ್ಮ ಹಿಂದೂ ಪರಂಪರೆಯಲ್ಲಿರ್ತಕ್ಕಂಥ ಮಾರಿಕಾಂಬಾ ಜಾತ್ರೆ ಅನಾದಿ ಕಾಲದಿಂದ ಭಾಳ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಬಂದಿರತಕ್ಕಂಥ ಜಾತ್ರೆ ಇದೆಯೋ, ನಮ್ಮ ಪೂರ್ವಜರು ಹಾಕಿಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಏನಿದೆಯೋ ಅವೆಲ್ಲವನ್ನು ಕೂಡ ಇವತ್ತು ನಮ್ಮ ಯುವ ಸಮೂಹ ಇರ್ಬೋದು ಎಲ್ಲರೂ ಸೇರಿ ಭಾಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ಇವತ್ತು ಏನು ಜಾತ್ರೆ ನಡೀತಾ ಇದೆ, ಆ ಜಾತ್ರೆಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ ನಾನು. ಇದ್ರ ಜೊತೆಯಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇರುವಂತಹದ್ದು. ಈ ಶಿರ್ಸಿ ಮಾರಿಕಾಂಬಾ ತಾಯಿಯ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ತಾಯಿಯ ಸೇವೆಯನ್ನ ಮಾಡುವಂಥದ್ದು, ತಾಯಿಯ ದರ್ಶನ ಪಡೆದು ತಾಯಿಯ ಕೃಪೆ ನಿಮ್ಮ ಎಲ್ಲರ ಮೇಲೂ ಕೂಡ ಇರಲಿ. ತಾವೆಲ್ಲರೂ ಕೂಡ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಟ್ಟು ಇದೇ ರೀತಿಯ ಪ್ರೀತಿ, ವಿಶ್ವಾಸ, ನೆಮ್ಮದಿಯ ಬದುಕನ್ನು ತಾಯಿ ತಮ್ಮೆಲ್ಲರೂ ಕೂಡ ನಿಮ್ಮೆಲ್ಲರೂ ಕೂಡ ದಯಪಾಲಿಸಿ ಅಂತ ವಿನಂತಿ ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ ನಾನು. ನಾಡದೇವಿ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯು ರಥರೂಢಳಾಗಿ ಬಂದು ಜಾತ್ರಾ ಗದ್ದುಗೆಯ ಮೇಲೆ ಆಸೀನಳಾದಂತೆ ರಾತ್ರಿ ಬಾಬುದಾರ ರೈತರು ಪ್ರಮುಖ ಬಾಬುದಾರ ಜಗದೀಶ್ ಗೌಡರ ನೇತೃತ್ವದಲ್ಲಿ ಹುಲುಸು ಮಾಡಿ ಗಡಿ ಭಾಗಕ್ಕೆ ಹಾಕಿ ಬಂದರು. ಈ ಹುಲುಸು ಬೀರುವುದು ಕೂಡ ಜಾತ್ರೆಯ ಪ್ರಮುಖ ಧಾರ್ಮಿಕ ಪದ್ಧತಿಗಳಲ್ಲೊಂದು. ರಾತ್ರಿ ಹುಲುಸು ಹಾಕಿ ಬಂದಂತೆ ಅದರ ಮಾರನೇ ಬೆಳಗಿನ ಜಾವ ಸೂರ್ಯ ಮುಳುಗುವ ಮುನ್ನವೇ ಈ ವೇದಿಕೆ ಮಹಾಮಂಗಳಾರತಿ ಮಾಡುತ್ತಾರೆ. ತದನಂತರದಲ್ಲಿ ಸಾರ್ವಜನಿಕ ಭಕ್ತರಿಗೆ ಹಣ್ಣು, ಕಾಯಿ ಇತರ ಸೇವೆ ಮಾಡಲು ಅವಕಾಶ ಮಾಡಿಕೊಡುತ್ತಾರೆ. ಪ್ರಸಿದ್ಧ ಶಿರ್ಸಿ ಮಾರಿಕಾಂಬಾ ಜಾತ್ರೆ ನಾಳೆ 24ನೇ ತಾರೀಕಿಂದ ಆರಂಭ ಆಗ್ತಾ ಇದೆ. ರಾಜ್ಯದಲ್ಲೇ ಪ್ರಸಿದ್ಧಿಯನ್ನು ಪಡೆದಂಥ ಶಿರ್ಸಿ ಮಾರಿಕಾಂಬಾ ಜಾತ್ರೆ ಲಕ್ಷಾಂತರ ಭಕ್ತರನ್ನು ಸೆಳೆತಕ್ಕಂಥ ಜಾತ್ರೆ ಇದು. ರಾಜ್ಯ ಅಷ್ಟೇ ಅಲ್ಲ, ದೇಶ ಹೊರದೇಶಗಳಿಂದಲೂ ಕೂಡ ಈ ಜಾತ್ರೆಗೆ ಜನ ಬಂದು ತಾಯಿಯ ಆಶೀರ್ವಾದ ಪಡೆತಕ್ಕಂಥದ್ದನ್ನು ನೋಡ್ತಾ ಬಂದಿದ್ದೇವೆ. ಲಕ್ಷಾಂತರ ಜನ ಸೇರತಕ್ಕಂಥ ಈ ಜಾತ್ರೆಯಲ್ಲಿ ಜನ ಎಚ್ಚರಿಕೆಯಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿ, ತಾಯಿ ಮಾರಿಕಾಂಬೆ ಆಶೀರ್ವಾದ ಪಡೆಯಿರಿ. ನಿಮ್ಮೆಲ್ಲರಿಗೂ ಶುಭ ಆಗಲಿ. ನಮಸ್ಕಾರ. ಶ್ರೀ ಮಾರಿಕಾಂಬಾ ಜಾತ್ರೆ ಸಮಯದಲ್ಲಿ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ ವತಿಯಿಂದ ಈ ವರ್ಷ ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಮಧ್ಯಾಹ್ನದ ಭೋಜನದ ವೇಳೆಗೆ ಉಚಿತ ಅನ್ನ ಪ್ರಸಾದವನ್ನು ವಿತರಿಸುವ ಕೈಂಕರ್ಯವನ್ನು ಕೈಗೊಂಡಿದೆ. ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಟ್ರಸ್ಟ್ನ ಸಹಭಾಗಿತ್ವದಲ್ಲಿ ಪ್ರಯೋಜನೆಯನ್ನು ವಹಿಸಿಕೊಂಡಿರುವ ಜ್ಯೋತಿ ಅಮರನಾಥ್ ಶೆಟ್ಟಿ ಮಣಿಪಾಲ್ ಹಾಗೂ ಕುಟುಂಬದವರು ಶ್ರೀ ಮಾರಿಕಾಂಬಾ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಪುಷ್ಪ ನಮನ ಸಲ್ಲಿಸಿ ಸರತಿ ಸಾಲಿನಲ್ಲಿ ಬಂದ ಭಕ್ತಾದಿಗಳು
ಭಕ್ತಾದಿಗಳಿಗೆ ಸಿಹಿ ಮತ್ತು ಅನ್ನ ಪ್ರಸಾದ ಬಡಿಸುವುದರೊಂದಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಶ್ರೀ ಮಾರಿಕಂಬ ಜಾತ್ರೆಗೆ ಆಗಮಿಸಿದ ಸಮಸ್ತ ಭಕ್ತ ಕೋಟಿಗೆ ಹೃದಯ ಪೂರ್ವಕವಾದ ಸ್ವಾಗತ ಕೋರುವವರು ಅಶ್ವಿನ್ ಭೀಮಣ್ಣ ನಾಯ್ಕ್, ಯುವ ರಾಜಕಾರಣಿಗಳು, ಶಿರಸಿ. ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಆಗಮಿಸುವ ಸಕಲ ಭಕ್ತರೊಂದಕ್ಕೆ ಹಾರ್ದಿಕ ಶುಭಾಶಯ ಕೋರುವವರು ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್. ತಾಲೂಕು ಆರೋಗ್ಯ ಅಧಿಕಾರಿಗಳು ಹಾಗೂ ಆಹಾರ ಸುರಕ್ಷತಾ ಅಧಿಕಾರಿಗಳ ತಂಡದಿಂದ ಶಿರಸಿಯ ನಗರದಲ್ಲಿರುವ ವಿವಿಧ ಹೋಟೆಲ್ಗಳ ಮೇಲೆ ದಿಢೀರ್ ದಾಳಿ ನಡೆಸಿ ನಿಷೇಧಿಸಲ್ಪಟ್ಟ ಬಣ್ಣ ಹಾಗೂ ಅಜಿನೋಮೋಟೋಸ್ ಟೇಸ್ಟಿಂಗ್ ಪೌಡರ್ ಮುಂತಾದ ವಸ್ತುಗಳನ್ನು ವಶಪಡಿಸಿಕೊಂಡು ಅವರಿಗೆ ಎಚ್ಚರಿಕೆ ನೀಡಿ ಇನ್ನು ಮುಂದೆ ಕಡ್ಡಾಯವಾಗಿ ಅನಪೇಕ್ಷಿತ ವಸ್ತುಗಳನ್ನ ಬಳಸದಂತೆ ಸೂಚಿಸಿದರು ಹಾಗೂ ಹೋಟೆಲ್ಗಳಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಎಚ್ಚರಿಕೆ ನೀಡಿದರು. ಇದೇ ವೇಳೆ ಜಾತ್ರಾ ಸಮಯದಲ್ಲಿ ನೀಡುವ ವಿವಿಧ ಉಚಿತ ಅನ್ನದಾನ ನಡೆಯುವ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದಾಳಿಯಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಧುಕರ್ ಪಾಟೀಲ್ ನೇತೃತ್ವ ವಹಿಸಿದರು. ತಂಡದಲ್ಲಿ ನಿವೃತ್ತ ಆಹಾರ ಸಂರಕ್ಷಣಾ ಅಧಿಕಾರಿ ಹಾಗೂ ಜಾತ್ರಾ ವಿಶೇಷ ಅಧಿಕಾರಿ ಅರುಣ್ ಕಾಶಿ ಭಟ್, ಹಿರಿಯ ಕ್ಷಯ ರೋಗ ಮೇಲ್ವಿಚಾರಕರಾದ ಉದಯ್ ಶಂಕರ್ ಭಂಡಾರಿ, ಹಿರಿಯ ಆರೋಗ್ಯ ನಿರೀಕ್ಷಕ ಅಧಿಕಾರಿಗಳಾದ ವಿಸಿ ಹಿರೇಮಠ್, ಫಾರ್ಮೌಸಿ ಅಧಿಕಾರಿಗಳಾದ ಮಹೇಶ್ ಡಿ ನಾಯಕ್, ಪ್ರವೀಣ್ ಆಚಾರ್ಯ ಹಾಗೂ ಶ್ರೀನಿವಾಸ್ ಅವರು ಉಪಸ್ಥಿತರಿದ್ದರು. ಕಳೆದ 9 ಜಾತ್ರೆಗಳಿಂದ ದಣಿದು ಬರುವ ಮಾರಿಕಾಂಬಾ ದೇವಿ ಭಕ್ತರಿಗೆ ತಂಪು ಪಾನೀಯ ನೀಡುವ ಮೂಲಕ ದಣಿವಾರಿಸುತ್ತಿದ್ದ ಹಿಂದೂ ಜಾಗರಣ ವೇದಿಕೆಯವರು ಈ ಬಾರಿ ತಂಪು ಪಾನೀಯ ಜೊತೆಗೆ ಬೂಂದಿ ಲಾಡು ಕೂಡ ಪ್ರಸಾದ ರೂಪದಲ್ಲಿ ನೀಡುತ್ತಿರುವುದು ವಿಶೇಷವಾಗಿದೆ. ಪ್ರತಿದಿನಕ್ಕೆ 5,000 ಲಾಡು ಪ್ರಸಾದದಂತೆ 8 ದಿನಕ್ಕೆ ಸುಮಾರು 40,000ಕ್ಕೂ ಹೆಚ್ಚು ಲಾಡು ಪ್ರಸಾದವನ್ನು ಎಲ್ಲಾ ದಾನಿಗಳ ಸಹಾಯದಿಂದ ವಿತರಿಸಲಿದ್ದೇವೆ ಎಂದು ಹಿಂದೂ ಜಾಗರಣ ವೇದಿಕೆ ತಿಳಿಸಿದೆ.